ಬೆಳಗಾವಿ ಲೋಕಸಭಾ ಕ್ಷೇತ್ರದ ಬಿಜೆಪಿ ಟಿಕೆಟ್ ಕಗ್ಗಂಟಾಗಿರುವಂಥದ್ದು. ಮಾಜಿ ಮುಖ್ಯಮಂತ್ರಿ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯಿಂದ ಸ್ಪರ್ಧೆ ಮಾಡ್ತಾರೆ ಎಂಬ ಚರ್ಚೆಗಳು ನಡೆತಿರುವಂಥದ್ದು. ಇದಕ್ಕೆ ಸ್ಥಳೀಯವಾಗಿಯೂ ಕೂಡ ವಿರೋಧ ವ್ಯಕ್ತ ಆಗ್ತಿರುವಂಥದ್ದು. ನಮ್ಮ ಜೊತೆಗೆ ಈಗ ಬೆಳಗಾವಿಯ ಹಿರಿಯ ಲಿಂಗಾಯತ ನಾಯಕ ಹಾಗೂ ಬಿಜೆಪಿ ನಾಯಕರಾದಂಥ ಡಾಕ್ಟರ್ ಪ್ರಭಾಕರ್ ಕೋರೆ ಇದ್ದಾರೆ, ಅವ್ರನ್ನೇ ಮಾತಾಡ್ಸೋಣ. ಸರ್, ಈಗ ಜಗದೀಶ್ ಶೆಟ್ಟರ್ ಅವರು ಬೆಳಗಾವಿಯಿಂದ ಸ್ಪರ್ಧೆ ಮಾಡ್ತಾರೆ ಅಂತೇಳಿ ಚರ್ಚೆಗಳು ನಡೆದಿದ್ದಾರೆ, ಇದಕ್ಕೇನು ಹೇಳ್ತೀರಿ? ಅಲ್ಲ, ಏನಾಗಿದೆ, ಬೆಳಗಾವಿಗೆ ಯಾರು ದಾತ ಇಲ್ಲಾಗಿದ್ದಾರೆ ಅಂತ ತಮಗೆ ಅನ್ನಿಸ್ತದೆ. ಯಾಕಂದ್ರೆ ಮಂತ್ರಿಗಳು ಇವತ್ತಿನ ತನಕ ರಾಜಕೀಯವಾಗಿ ಅವೇರ್ನೆಸ್ ಇರುವ ಬೆಳಗಾವಿ ಒಬ್ಬ ಮುಖ್ಯಮಂತ್ರಿಗೆ ನಾವು ಮಾಡಲಿಕ್ಕಾಗಿಲ್ಲ. ಯಾಕೆ ಹೊರಗಿನವ್ರು ಹುಬ್ಬಳ್ಳಿ ಧಾರವಾಡ ಜಿಲ್ಲಾದಾಗ ಇಲ್ಲಾಂದ್ರೆ 3 ಜನ ಮುಖ್ಯಮಂತ್ರಿ ಆದರು, ಬಿಜಾಪುರದಾಗ ಸಾಧಾರಣ 3 ಜನ ಆದರು. ಆದರೆ ಬೆಳಗಾವಿ ಜಿಲ್ಲಾ ಇಷ್ಟು ದೊಡ್ಡ ಜಿಲ್ಲೆ, ಮೊದಲಿಂದನೂ ರಾಜಕೀಯ ಪ್ರಸ್ತುತ ಈ ಜಿಲ್ಲೆ ಒಬ್ಬ ಮುಖ್ಯಮಂತ್ರಿ. ಯಾಕೆ ಕಾರಣ ಅಂದ್ರೆ ನಮ್ಮಲ್ಲಿ ಲೀಡರ್ಶಿಪ್ ಇಲ್ಲದೆ ಹಿಂಗೆ ಉಳಿದದ. ಅದಿಲ್ಲ ಅಂತ ತಿಳ್ಕೊಂಡು ಬೇರೆದವ್ರು ಇಲ್ಲಿ ಬರೋದು ಸರಿಯಲ್ಲ. ಭಾಳಷ್ಟು ಜನ ಇಲ್ಲಿ ಲೀಡ್ರ್ ಇಲ್ಲ ಅಂತ ತಿಳ್ಕೊಂಡು ಭಾಳ ಜನರದ ಹೆಸರು ಬಂತು. ಬರೀ ಜಗದೀಶ್ ಶೆಟ್ಟರ್ದು ಅಷ್ಟೇ ಅಲ್ಲ, ಬಾಗಲಕೋಟು ಕ್ಯಾಂಡಿಡೇಟು ಇಲ್ಲೇ ಬರಬೇಕಂತಾರೆ, ಚಿಕ್ಕೋಡಿ ಕ್ಯಾಂಡಿಡೇಟು ಇಲ್ಲೇ ಬರಬೇಕಂತಾರೆ, ಅಥವಾ ಬೇರೆ ಜಿಲ್ಲೆ ಕ್ಯಾಂಡಿಡೇಟು. ಹಂಗೆ ಆಗಬಾರ್ದು. ಯಾಕಂದ್ರೆ ಜನರು ಭಾಳ ಇಲ್ಲಿ ಪ್ರಜ್ಞಾವಂತ ಜನ ರಾಜಕೀಯವಾಗಿ, ಅಂಥ ಜನ ಇಲ್ಲಿ ಇರೋದ್ರಿಂದ ಹೊರಗಿನವ್ರಿಗೆ ಒಪ್ತಾ ಇಲ್ಲ ಅವರು. ನಿನ್ನೆ ಕೋರ್ ಕಮಿಟಿ ಮಾಡಿದರು ಬಿ ಜೆ ಪಿದ್ದು, ಇಡೀ ಕೋರ್ ಕಮಿಟಿ ಎಲ್ಲ ಹೊರಗಿನವ್ರು ಬೇಡ ಅಂತಾರೆ. ಅದ್ರಾಗ ಇದ್ರ ವೈಯಕ್ತಿಕ ಜಗದೀಶ್ ಶೆಟ್ಟರ್ದಂತಲ್ಲ, ನಮ್ಮ ಜಿಲ್ಲೆಯಲ್ಲಿ ಇಷ್ಟೆಲ್ಲ ರಾಜಕೀಯವಾಗಿ ಅಗದಿ ಯುವಕರಿದ್ದಾರೆ, ಎಲ್ಲರೂ ಬೆಳೆದು ನಿಂತಿದ್ದಾರೆ ಈ ಪಕ್ಷದಲ್ಲಿ ಭಾರತೀಯ ಜನತಾ. ಅವರು ಇಚ್ಛೆ ಅದ, ಅದಕ್ಕೆ ಅವರು ಮತ್ತು ಕೇಳೋರಲ್ಲ ಇಲ್ಲೇ ನಮ್ಗೆ ಕೊಡಬೇಕಂತ. ಅದಕ್ಕೆ ಇನ್ನು ಮೇಲಿನವ್ರಿಗೆ ಬಿಟ್ಟು ವಿಷಯ. ಆದರೆ ಇಡೀ ಜಿಲ್ಲೆ ಈ ಬೆಳಗಾವಿ ಕ್ಷೇತ್ರದಿಂದ ಹೊರಗಿನವ್ರು ಬೇಡ ಅಂತ ಕೂಗನಕ ಇದ್ದೇ ಇದೆ. ಬೆಳಗಾವಿ ಅತಿ ದೊಡ್ಡ ಜಿಲ್ಲೆ, ರಾಜಕೀಯವಾಗಿಯೂ ಸಾಕಷ್ಟು ಬಲಿಷ್ಠ ಆಗಿರ್ತಕ್ಕಂಥ ಜಿಲ್ಲೆ ಇದು. ನಿಮ್ಮಂಥ ಹಿರಿಯ ನಾಯಕರಿದ್ರು, ಹೈಕಮಾಂಡ್ ನಾಯಕರಲ್ಲಿ ನಿಮ್ಮನ್ನೆಲ್ಲ ವಿಶ್ವಾಸಕ್ಕೆ ತಗೋತಾ ಇಲ್ವಾ? ತಮ್ಮದು ಬೇಕಾದಂಗೆ ಬೇಕಾಬಿಟ್ಟು ಮಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದ್ದಾನೆ. ಹೆಂಗೆ? ಹಾಗೇನಿಲ್ಲ, ಏನೋ ಮೇಲಿನವ್ರಿಗೆ ಸರಿಯಾದ ಮಾರ್ಗದರ್ಶನ ಈ ಜನರದ್ದು ಆಗಿರ್ಕಿಲ್ಲ ಅಂತ ನನ್ನ ಅಭಿಪ್ರಾಯ. ಇಲ್ಲಾಂದ್ರೆ ಅವ್ರಿಗೇನು ನಾನು ಪ್ರತಿ ಸಲ ಈಗ ಮೀಟಿಂಗ್ ಮಾಡಿದ್ದಾರೆ, ಜನರು ಇಚ್ಛಾ ಕೇಳಿದ್ದಾರೆ, ಅಲ್ಲಿ ಹೋಗಿ ಮುಟ್ಟೋದೇನಿಲ್ಲ ಗೊತ್ತಿಲ್ಲ. ಜನ ಇಲ್ಲಿ ಬಂದ ಕೇಳಿ ಕೋರ್ ಕಮಿಟಿ ಮಾಡಿ ಅದನ್ನೆಲ್ಲ ಮಾಡಿದ್ದು ಮೇಲಿನವ್ರು ತಿಳಿಸಿದಾರೆ ಗೊತ್ತಿಲ್ಲ. ಅದಕ್ಕೆ ಮೇಲಿನವ್ರು ಇದನ್ನು ವಿಚಾರ ಮತ್ತೊಮ್ಮೆ ಮಾಡಬೇಕು. ಈಗ ನೀವು ಅಮಿತ್ ಶಾ ಅವ್ರಿಗೂ ಆತ್ಮೀಯರಿದ್ದೀರಿ, ನರೇಂದ್ರ ಮೋದಿ ಅವ್ರಿಗೂ ಆತ್ಮೀಯರಿದ್ದೀರಿ, ಸಾಕಷ್ಟು ಜನ ಬಿ ಜೆ ಪಿ ನಾಯಕರ ಜೊತೆಗೆ ಆತ್ಮೀಯರಿದ್ದೀರಿ. ನೀವು ಯಾಕೆ ಸರ್ ನೀವು ಏನು ಹೇಳಿಲ್ವ? ಅಂದರೆ ಈ ಜಗದೀಶ್ ಶೆಟ್ಟರ್ ಬರೋಕೆ ನಿಮ್ಮ ಸೈಲೆಂಟ್ ಆಗಿರೋದು ಕಾರಣ ಆಯಿತಾ? ಹಂಗೆ ಇಲ್ಲ, ಹೊರಗಿನವ್ರು ಯಾರು ಜಗದೀಶ್ ಶೆಟ್ಟರ್ದು ಪ್ರಶ್ನೆ ಇಲ್ಲ, ಹೊರಗಿನವ್ರು ಯಾರೂ ಬರಬಾರ್ದಂತ ಇಲ್ಲಿ ಜನರದ ಇಚ್ಛೆ. ಅದನ್ನು ಮೋದಿಯವರು ಇರ್ಬೋದು, ಅಮಿತ್ ಶಾ ಅವ್ರು ಕೇಳ್ರೆ ನಾನು ಹೇಳ್ತೇನೆ. ನಾನಾಗಿ ಹೇಳೋದು ತಪ್ಪಾಗ್ತದೆ. ಯಾಕಂದರೆ ಅವ್ರಿಗೂ ನಮ್ಗಿಂತ ಹೆಚ್ಚು ಇಲ್ಲಿದ್ದು ಇನ್ಫಾರ್ಮೇಷನ್ ಇರ್ತದೆ. ಬೆಳಗಾವಿಗೆ ಏನು ನಡೆದದ ಅವ್ರಿಗೇನು ಗೊತ್ತಿಲ್ಲಂಗಿಲ್ಲ, ಎಲ್ಲ ಗೊತ್ತಿರ್ತದೆ. ನಾವೇ ಹೇಳಬೇಕಂತಿಲ್ಲಲ್ಲ. ಅದಕ್ಕೆ ಅವ್ರು ಕೇಳಿದ್ರೆ ಹೇಳ್ತೀನಿ ನಾ. ಮಂದಿ ಜನರ ಇಚ್ಛೆ ಹಿಂಗದ. ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಬೆಂಗಳೂರು ಮೂಲದ ವ್ಯಕ್ತಿಗೆ ರಾಮದುರ್ಗ ಟಿಕೆಟ್ ಕೊಟ್ಟರು, ಅದು ಸೋತಿರುವಂಥದ್ದು. ಈಗೂ ಕೂಡ ಅಂಥದ್ದು ಆಗೋ ಚಾನ್ಸ್ ಇದೆನಾ? ಅಂದರೆ ಬೇರೆ ಹೊರಗಿನವ್ರು ಬಂದರು ಅನ್ನೋ ಕಾರಣಕ್ಕೆ ಸೋಲುವ ಚಾನ್ಸು ಇದೆನಾ? ಹೆಂಗೆ ಸರ್, ನಿಮಗೆ ಏನು ಕಾಡ್ತಿದೆ ಅಂತ? ಅಲ್ಲ, ಸೋಲು ಗೆಲುವು ಅದು ಜನರ ಮ್ಯಾಗ ಬಿಟ್ಟದ ವಿಷಯ. ನಾನು ಹೆಂಗೆ ಹೇಳಲಿಕ್ಕೆ ಸಾಧ್ಯ ಅದ? ಅದ್ರ ಜನರ ಕೂಗಿ ಇವತ್ತು ಅದನ್ನು ಅರ್ಥ ಮಾಡ್ಕೊಳ್ಬೇಕು ಹೈಕಮಾಂಡ್ದವರು. ಕಾರ್ಯಕರ್ತರ ಭಾವನೆಗಳನ್ನು ಹಾಗೂ ಪಕ್ಷದ ಮುಖಂಡರ ಭಾವನೆಗಳು ಅರ್ಥ ಮಾಡಿಕೊಂಡು ಬೆಳಗಾವಿ ಟಿಕೆಟನ್ನು ಘೋಷಣೆ ಮಾಡಬೇಕು ಅಂತೇಳಿ ಬಿ ಜೆ ಪಿ ಹಿರಿಯ ನಾಯಕ ಡಾಕ್ಟರ್ ಪ್ರಭಾಕರ್ ಕೋರೆ ಅವರು ಹೈಕಮಾಂಡ್ಗೆ ಮನವಿಯನ್ನು ಮಾಡಿಕೊಂಡಿರುವಂಥದ್ದು. ಕ್ಯಾಮ್ರಾ ನಡೇಶ್ ಪಾಲ್ ಜೊತೆ ಅನಿಲ್ ಕಾಜ್ಗಾರ್, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಬೆಳಗಾವಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.